ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಂದರೆ ಯಾವಾಗ ಯಾವ್ಯಾವ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅಂದರೆ ಅಪ್ ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಡೆಲಿವರಿವರೆಗೂ ಎಷ್ಟು ಸ್ಕ್ಯಾನಿಂಗ್ಸ್ನ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು, ಏನು ರೀಸನ್ಗೆ ಮಾಡಿಸ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಸೊ ಯಾರಾದರೂ ಪ್ರೆಗ್ನೆಂಟ್ಗಳಿದ್ದರೆ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮ್ಗೆ ಯಾರಾದರೂ ಪ್ರೆಗ್ನೆಂಟ್ ಇರೋರು ಗೊತ್ತಿದ್ರೆ ಸೊ ವಿಡಿಯೋನ ಶೇರ್ ಮಾಡಿ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದು ಪ್ರೆಗ್ನೆನ್ಸಿ ರಿಪೋರ್ಟ್ ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇವತ್ತು ವಿಡಿಯೋನ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಈ ಥರ ಯೂಸ್ಫುಲ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ, ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮಾಡಿದ್ದೀನಿ, ಅದು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿದೆ. ಏನು ಅಂತಂದರೆ ಪ್ರೆಗ್ನೆಂಟ್ ಇದ್ದಾಗ ಯಾವ ತಪ್ಪನ್ನ ಮಾಡಬಾರ್ದು, ನಾನು ಯಾವ ತಪ್ಪನ್ನ ಮಾಡಿ ಏನೆಲ್ಲ ಫೇಸ್ ಮಾಡಿದೆ ಅಂತ ಕೂಡ ನಾನೊಂದು ವಿಡಿಯೋನ ಹಾಕಿದ್ದೀನಿ. ಸೊ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೆ ಕೊಟ್ಟಿರ್ತೀನಿ ಲಿಂಕ್. ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಥಿಂಗ್ ಏನಂದರೆ, ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಫಸ್ಟು ಪ್ರೆಗ್ನೆನ್ಸಿ ಇದು ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೀವು ಕನ್ಫರ್ಮೇಷನ್ ಮಾಡಿದಾಗ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ರೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದು ಫಸ್ಟ್ ಸ್ಕ್ಯಾನಿಂಗ್ ಮಾಡೋದು ಡೌಟು, ಬಟ್ ಪ್ರೈವೇಟಲ್ಲಾದರೂ ಕಂಪಲ್ಸರಿ ಮಾಡ್ತಾರೆ. ನನಗೆ ಮಾಡಿದ್ರು. ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಒಂದು ಇದು ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಬಂದು ಹೊಟ್ಟೆ ಮೇಲೆ ಮಾಡೋದಿಲ್ಲ. ಸೊ ಒಳಗಡೆ ಪ್ಲೇಸಲ್ಲಿ ಇಟ್ಬಿಟ್ಟು ಅದು ಬೇರೆ ಥರ ಸ್ಕ್ಯಾನಿಂಗ್ ಬರುತ್ತೆ, ಆ ಥರ ಮಾಡ್ತಾರೆ ಸ್ಕ್ಯಾನಿಂಗ್. ಸೊ ಅದರಲ್ಲಿ ಏನು ಕನ್ಫರ್ಮ್ ಆಗುತ್ತೆ ಅಂತಂದರೆ, ನಿಮ್ಮದೊಂದು ಪ್ರೆಗ್ನೆನ್ಸಿ ಅನ್ನೋದು ಬಂದಿದೆಯಾ ಇಲ್ವಾ ಅಂತ ಒಂದು ಕನ್ಫರ್ಮೇಷನ್ ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ. ಸೆಕೆಂಡ್ ಥಿಂಗ್ ಬಂದು ನಮ್ಮದು ಬ್ಲಾಡರ್ ಏನಿರುತ್ತೆ ಸೊ ಅಲ್ಲಿ ಕರೆಕ್ಟಾಗಿ ಕೂತಿದೆಯಾ, ಪ್ರೆಗ್ನೆನ್ಸಿ ಯಾವ ಪ್ಲೇಸಲ್ಲಿ ಫಾರ್ಮ್ ಆಗಬೇಕು ಸೊ ಅಲ್ಲಿ ಆಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಯಾಕಂದರೆ ಕೆಲವರಿಗೆ ಅದು PCOD ಇರೋದು ನಮ್ಗೆ ಏನು ಪೊಸಿಷನ್ ಇರುತ್ತೆ, ಸೈಡಲ್ಲಿ ಹಾಕ್ತೀನಿ ನೋಡಿ, ಆ ಪೊಸಿಷನ್ ಇರುತ್ತೆ. ಕೆಲವರಿಗೆ ಆ ಟ್ಯೂಬ್ಸಲ್ಲಿ ಫಾರ್ಮ್ ಆಗಿಬಿಟ್ಟಿರುತ್ತೆ. ಅದು ಇಮೇಜ್ ಇಲ್ಲಿ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಟ್ಯೂಬ್ಸಲ್ಲಿ ಫಾರ್ಮ್ ಆಗಿಬಿಟ್ಟಿರುತ್ತೆ ಒಂದೊಂದ್ಸಲಿ ಪ್ರೆಗ್ನೆನ್ಸಿ. ಸೊ ಅಲ್ಲಿ ಟ್ಯೂಬ್ಸಲ್ಲಿ ಫಾರ್ಮ್ ಏನಾದರೂ ಆದರೆ ಸೊ ಅದು ಅಲ್ಲೇ ಗ್ರೋತ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಆ ಟ್ಯೂಬ್ ಏನಾದರೂ ಒಡೆದೋದ್ರೆ ನಮಗೆ ಮತ್ತೆ ಪೀರಿಯಡ್ಸು ಆಗೋದಿಲ್ಲ, ಪ್ರೆಗ್ನೆನ್ಸಿ ಕೂಡ ಬರೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಆದಷ್ಟು ಅದು ಆ ಬ್ಲಾಡರಲ್ಲಿ ಮಾತ್ರ ನಮಗೆ ಎಗ್ ಫಾರ್ಮ್ ಆಗಿ ಫರ್ಟಿಲೈಸ್ ಆಗಿ ಸೊ ಅಲ್ಲೇ ನಮಗೆ ಪ್ರೆಗ್ನೆನ್ಸಿ ಬರಬೇಕಾಗತ್ತೆ. ಅಲ್ಲಿ ಬಂದರೆ ಕರೆಕ್ಟಾಗಿ ಪೊಸಿಷನ್ ಇದ್ದಂಗೆ. ಸೊ ಅದನ್ನು ಟೆಸ್ಟ್ ಮಾಡೋದಕ್ಕೆ ಮಾತ್ರ ಫಸ್ಟ್ ಪ್ರೆಗ್ನೆನ್ಸಿನ ಮಾಡ್ತಾರೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಸೆಕೆಂಡು ಪೊಸಿಷನ್ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ಬಂದು ಸ್ಕ್ಯಾನಿಂಗ್ ಟೆಸ್ಟ್ನ ಮಾಡ್ತಾರೆ. ಸೆಕೆಂಡ್ ಒನ್ ಬಂದುಬಿಟ್ಟು 3 ಮಂತ್ಸಲ್ಲಿ ಮಾಡ್ತಾರೆ. 3 ಮಂತ್ಸಲ್ಲಿ ಮಾಡೋದು ಏನಕ್ಕೆ ಅಂತಂದರೆ, 3 ಮಂತ್ಸಲ್ಲಿ ಮಗು ಚೆನ್ನಾಗಿ ಗ್ರೋತ್ ಆಗಿದೆಯಾ ಇಲ್ವಾ, ಮಗು ಪಾರ್ಟ್ಸಲ್ಲಿ ಹೆಚ್ಚು ಕಡಿಮೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಗ್ರೋತ್ ಆಗಿದೆಯಾ. ಅಂದರೆ 3 ಮಂತ್ಸಲ್ಲಿ ಎಷ್ಟು ವೆಯ್ಟ್ ಇರಬೇಕು, ಹೈಟ್ ಇರಬೇಕು, ಮೈನ್ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. ಸೊ ಹಾರ್ಟ್ ಬೀಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಮೈನ್ ಹಾರ್ಟ್ ಬೀಟೇ 3rd ಮಂತಲ್ಲಿ. ಸೊ ಹಾರ್ಟ್ ಬೀಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಸೆಕೆಂಡ್ ಒಂದು ಸ್ಕ್ಯಾನಿಂಗ್ನ ಮಾಡ್ತಾರೆ 3 ಮಂತ್ಸಲ್ಲಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಯಾವುದೇ ಸ್ಕ್ಯಾನಿಂಗ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ 3 ಮಂತ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ನೀವು ಹೊಟ್ಟೆ ತುಂಬ ನೀರು ಕುಡ್ದಿರ್ಬೇಕಾಗತ್ತೆ. ಸೊ ನೀರು ಕುಡ್ಕೊಂಡು ಹೋಗಿರಬೇಕು. ಸೆಕೆಂಡ್ 3rd ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ವಿತೌಟ್ ನೀರಿಲ್ಲದೆ ಏನಾದರೂ ನಾವು ಹೋದ್ವಿ ಅಂತ ಅಂದ್ಕೊಳ್ಳಿ, ಹೊಟ್ಟೆಯಲ್ಲಿ ನೀರಿಲ್ಲ ಅಂದರೆ ಸರಿಯಾಗಿ ಬೇಬಿ ರೆಕಗ್ನೈಸ್ ಆಗೋದಿಲ್ಲ. ಸೊ ಆದಷ್ಟು ವಾಟರ್ನ ತಗೊಂಡು ಹೋಗಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮಗೆ ಯೂರಿನ್ ಮಾಡೋದಕ್ಕೆ ಅರ್ಜೆಂಟ್ ಇರಬೇಕು. ಸೊ ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿದ್ರೆ ಬೇಬಿ ಕ್ಲಿಯರ್ ಆಗಿ ಕಾಣಿಸುತ್ತೆ. 3rd ಮಂತ್ ಸ್ಕ್ಯಾನಿಂಗ್ ಇದು. ನೆಕ್ಸ್ಟ್ ಬಂದು 5th ಮಂತ್ ಸ್ಕ್ಯಾನಿಂಗ್. 5th ಮಂತ್ ಸ್ಕ್ಯಾನಿಂಗ್ ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಇರುತ್ತೆ. ತುಂಬ ಹೊತ್ತು ಟೈಮ್ ತಗೊಳ್ತಾರೆ ಈ ಸ್ಕ್ಯಾನಿಂಗ್ನ ಮಾಡೋದಕ್ಕೆ. ಏನಕ್ಕೆ ಅಂದರೆ ಇದರಲ್ಲಿ ಬಾಡಿ ಪಾರ್ಟ್ಸು ಪೂರ್ತಿಯಾಗಿ ರೆಕಗ್ನೈಸ್ ಆಗುತ್ತೆ. ಸೊ ಹಾಗಾಗಿ ಬಾಡಿ ಪಾರ್ಟು ಪ್ರತಿಯೊಂದು ಕರೆಕ್ಟಾಗಿದೆಯಾ, ಮೂಗು, ಕಣ್ಣು, ಬಾಯಿ, ಕೈ, ಕಾಲು ಪ್ರತಿಯೊಂದು ಕಾಣಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲ ಐಡೆಂಟಿಫೈ ಮಾಡೋದಕ್ಕೆ ಕರೆಕ್ಟಾಗಿ ಪೊಸಿಷನ್ಸ್ ಇದೆಯಾ, ಕರೆಕ್ಟಾಗಿ ಪಾರ್ಟ್ಸ್ ಎಲ್ಲ ಆರ್ಗನೈಸ್ ಆಗಿದೆಯಾ, ಗ್ರೋತ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ 5th ಮಂತ್ ಸ್ಕ್ಯಾನಿಂಗ್ನ ಮಾಡ್ತಾರೆ. ಕೆಲವರು ಪ್ರೈವೇಟಲ್ಲಿ ತೋರಿಸ್ತಾರೆ. ಸೊ ಇದು ಕಣ್ಣು, ಇದು ಮೂಗು, ಇದು ಬಾಯಿ, ಇದು ಕೈ, ಕಾಲು ಅಂತ ತೋರಿಸ್ತಾರೆ. ಬಟ್ ಗೌರ್ಮೆಂಟಲ್ಲಿ ಜಸ್ಟ್ ಅವರೇ ಚೆಕ್ ಮಾಡಿಬಿಟ್ಟು ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ನ ಕೊಟ್ಬಿಡ್ತಾರೆ. ಸೊ ಆದಷ್ಟು ಕೇಳಿ ನೀವು ಬೇಕಾದರೆ ಮಗುನ ನೋಡ್ಬೋದು. ಸೊ 5th ಮಂತ್ ಸ್ಕ್ಯಾನಿಂಗಲ್ಲಿ ಸೊ ಇದನ್ನು ಮಾಡ್ತಾರೆ. ಸೊ ಕಂಪಲ್ಸರಿ 5th ಮಂತ್ ಸ್ಕ್ಯಾನಿಂಗ್ನ ಮಾಡಿಸಿ. 7 ಮಂತ್ ಬಂದು ಆಪ್ಷನಲ್ ಅಂತಲೇ ಹೇಳ್ತೀನಿ. ಸೊ ಕೆಲವೊಂದು ಹೇಳಿದ್ನಲ್ಲ, ಸೊ ಗೌರ್ಮೆಂಟಲ್ಲಿ ರೆಫರ್ ಮಾಡಲ್ಲ 7 ಮಂತ್ ಸ್ಕ್ಯಾನಿಂಗ್, ಬಟ್ ಪ್ರೈವೇಟಲ್ಲಂತೂ ಮಾಡಿಸಿ ಅಂತ ಹೇಳ್ತಾರೆ. 7 ಮಂತ್ ಸ್ಕ್ಯಾನಿಂಗ್ ಕೂಡ ಅಷ್ಟೇ ಗ್ರೋತ್ ಸ್ಕ್ಯಾನ್ ಅಂತ ಕರಿತೀವಿ.
ಸೊ ಅದು ಕೂಡ ಅಷ್ಟೇ ನಮಗೆ ಗ್ರೋತ್ ಆಗಿದೆಯಲ್ಲ ಮಗು ಇಲ್ಲ ನೋಡೋಕ್ಕೆ ಮಾತ್ರನೇ ಅದು ಕೂಡ 7 ಮಂತ್ಸ್ ಕೂಡ ಸ್ಕ್ಯಾನಿಂಗ್ ಮಾಡೋದು. ಸೊ ಹಾಗಾಗಿ ಅದು ಆಪ್ಷನಲ್. ಮತ್ತು 9th ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ. 9th ಮಂತಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿ ಸ್ಕ್ಯಾನಿಂಗ್ ಮಾಡೋ ರೀಸನ್ ಏನು ಅಂತಂದರೆ ಮಗು ಪೊಸಿಷನ್ನ ನೋಡ್ಕೊಳ್ಳೋಕ್ಕೆ. ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ಲ ಸಿ ಸೆಕ್ಷನ್ ಆಗುತ್ತಾ. ಸಿ ಸೆಕ್ಷನ್ ಏನಾದರೂ ಆಗಬೇಕು ಅಂತಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಬೇಬಿ ಹೆಡ್ ಅನ್ನೋದು ಕೆಳಗಡೆ ಪೊಸಿಷನ್ಗೆ ಬಂದಿರಬೇಕು. ಕೆಲವರಿಗೆ 7 ಮಂತ್ಸಲ್ಲೇ ಗೊತ್ತಾಗುತ್ತೆ, ಕೆಲವ್ರಿಗೆ 7 ಮಂತ್ಸಲ್ಲೇ ಬೇಬಿ ಹೆಡ್ ಅನ್ನೋದು ಕೆಳಗಡೆಗೆ ಬಂದಿರುತ್ತೆ. ಪೊಸಿಷನ್ ಅಂದರೆ ಕಾಲ್ಗಳ ಮೇಲೆ ಇರಬೇಕು, ತಲೆ ಕೆಳಗಡೆ ಇರಬೇಕು. ಸೊ ತಲೆ ಕೆಳಗಡೆ ಇದ್ದರೆ ನಾವು ನಾರ್ಮಲ್ ಡೆಲಿವರಿಗೆ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ತಲೆ ಮೇಲ್ಗಡೆ ಇದ್ದರೆ ನಾರ್ಮಲ್ ಡೆಲಿವರಿ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡೋದಿಲ್ಲ. ಸೊ ಹಾಗಾಗಿ 9 ಮಂತಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿ ಮಾಡೋದು ಈ ಸ್ಕ್ಯಾನಿಂಗ್ನ ಹೆಡ್ ಪೊಸಿಷನ್ ಕೆಳಗಡೆಗೆ ಬಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಮಾಡ್ತಾರೆ. ಗ್ರೋತ್ ಕೂಡ ನೋಡ್ಕೊಳ್ತಾರೆ, ವೆಯ್ಟ್ ಕೂಡ ನೋಡ್ಕೊಳ್ತಾರೆ. ಸೊ ಇದು ಬಂದು 9th ಮಂತ್ ಸ್ಕ್ಯಾನಿಂಗ್ ಆಗಿರುತ್ತೆ. ಸೊ ನೀವು ಬಂದು 3rd ಮಂತಲ್ಲಿ ಒಂದು ಮಾಡಿಸ್ಬೇಕು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಒಂದು, 3rd ಮಂತಲ್ಲಿ ಒಂದು, 5th ಮಂತ್, 7th ಮಂತ್, 9th ಮಂತಲ್ಲಿ ಮಾಡ್ತಾರೆ. 9th ಮಂತ್ ಅಂದರೆ ಇನ್ನೂ ಒಂದು ಮಾಡೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಮಿನಿಟಲ್ಲಿ ಅಂದರೆ ನಿಮಗೆ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ ಅಂದಾಗ ಕೂಡ ಕೆಲವರು ಹೇಳ್ತಾರೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ. ಸೊ ಆವಾಗ ಕೂಡ ಅಷ್ಟೇ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋದಾ ಇಲ್ಲ ಹೆಡ್ ಪೊಸಿಷನ್ ಹೆಂಗಿದೆ ಅಂತ ನೋಡೋದಕ್ಕೆ. ಇನ್ ಕೇಸ್ ಏನಾದರೂ ನಿಮಗೆ 9th ಮಂತಲ್ಲಿ ಹೆಡ್ ಮೇಲಿಕೆ ಇತ್ತು ಅಂತ ಅಂದ್ಕೊಳ್ಳಿ, ಕೆಳಗಡೆ ಪೊಸಿಷನ್ಗೆ ಬಂದಿಲ್ಲ ಅಂದರೆ, ಸೊ 9th ಮಂತ್ ಡೆಲಿವರಿ ಡೇಟ್ ಬಂದಾಗ ಇಲ್ಲ ಪೇನ್ಸ್ ಹತ್ರ ಬಂದಾಗ ಅವಾಗ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿ ನೋಡೋಣ ಹೆಡ್ ಕೆಳಗಡೆ ಬಂದಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಆ ಸ್ಕ್ಯಾನ್ನೇ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ 9th ಮಂತಲ್ಲೇ ಹೆಡ್ ಏನಾದರೂ ಕೆಳಗಡೆ ಬಂದುಬಿಟ್ಟಿದ್ರೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ಮತ್ತು ಡೆಲಿವರಿ ಟೈಮಲ್ಲಿ ಏನು ಮತ್ತೆ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಏನು ಬೇಡ ಅಂತಾರೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸ್ಟಾರ್ಟಿಂಗ್ ಮಾಡೋ ಸ್ಕ್ಯಾನಿಂಗ್ಗೆ ಸ್ಪೆಸಿಫಿಕ್ ನೇಮ್ ಏನು ಇರೋದಿಲ್ಲ. ಬಟ್ 3rd ಮಂತ್ ಸ್ಕ್ಯಾನಿಂಗ್ಗೆ ಹೆಂಟಿನ್ ಸ್ಕ್ಯಾನಿಂಗ್ ಅಂತ ನಾವು ಕರಿತೀವಿ. ಮತ್ತು 5th ಮಂತ್ ಸ್ಕ್ಯಾನಿಂಗ್ಗೆ ಅನಾಮಲಿ ಸ್ಕ್ಯಾನಿಂಗ್ ಅಂತ ಕರಿತೀವಿ. ಮತ್ತು 7 ಮಂತ್ಸ್ ಕೂಡ ಸೊ ಅದನ್ನು ಕೂಡ ಅನಾಮಲಿ ಸ್ಕ್ಯಾನಿಂಗ್ ಅಂತಲೇ ಹೇಳ್ತೀವಿ. ಸೊ ಅದು ಆಪ್ಷನಲ್ ಇರುತ್ತೆ. ಸೊ ಅನಾಮಲಿ ಸ್ಕ್ಯಾನಿಂಗ್ ಅಂತಲೇ ಹೇಳ್ತೀವಿ. ಮತ್ತು 9th ಮಂತಲ್ಲಿ ಮಾಡಿಸೋ ಸ್ಕ್ಯಾನಿಂಗ್ಗೆ ನಾವು ಫೀಟಲ್ ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಹೆಸರು ಬಂದು ಫೀಟಲ್ ಅಲ್ಟ್ರಾಸೌಂಡ್. ಸೊ ಈ ಥರ ಸ್ಕ್ಯಾನಿಂಗ್ ಇರುತ್ತೆ. ಎಲ್ಲದಕ್ಕಿಂತ ಮೈನ್ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಯಾವುದಂದ್ರೆ ಎಂಟಿ ಸ್ಕ್ಯಾನಿಂಗ್ ಮತ್ತು ಅನಾಮಲಿ ಸ್ಕ್ಯಾನಿಂಗ್. ಸೊ ನೀವು ಯಾವ್ದು ಮಾಡಿಸಿದ್ರೆ ಇದ್ರು ಎಂಟಿ ಸ್ಕ್ಯಾನಿಂಗ್ ಮತ್ತು ಅನಾಮಲಿ ಸ್ಕ್ಯಾನಿಂಗ್ ಮಾತ್ರ ಮಿಸ್ ಮಾಡದೆ ಮಾಡಿಸಿ, ಓಕೆನಾ. ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ನೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಕೂಡ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡ್ತೀನಿ. ಸೊ ಇವಿಷ್ಟು ಸುಮಾರಷ್ಟಕ್ಕೆ ಡೌಟ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸ್ಕ್ಯಾನಿಂಗ್ಸ್ ಮಾಡಿಸ್ಬೇಕು, ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ನೊಂದು ವಿಡಿಯೋ ಇದೆ, ಬೇಬಿ ಬಾಯ್ ರಿಲೇಟೆಡ್ ಅಂದರೆ ಬೇಬಿ ಬಾಯ್ ಸಿಂಟಮ್ಸ್ ಏನು ಅಂತ. ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನನಗೆ 2 ಗಂಡು ಮಕ್ಕಳು ಇರೋದ್ರಿಂದ ನನಗೆ ಅದ್ರ ಗೊತ್ತಿರೋ ಅಂಥ ಸಿಂಟಮ್ಸ್ದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಸೊ ಆ ವಿಡಿಯೋ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ, ಆದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ಓಕೆನಾ. ಸೊ ಇಷ್ಟ ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಬಾಯ್, ನಮಸ್ಕಾರ.